ಅಮ್ಮ ದೇವಿ ದುರ್ಗಮ್ಮ ಪ್ರಥಮಂ ಶೈಲಪುತ್ರೀ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾದೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ ಅಮ್ಮ ದೇವಿ ದುರ್ಗಮ್ಮ ಬಹುಶಃ ಕಟೀಲಲ್ಲಿ ಇದು ನಿಮ್ಮ ಕಡೆಯ ರಾತ್ರಿ. ಯಾಕೆ ನಿನ್ನ ಕೆಟ್ಟ ಕುತೂಹಲ ಮಂಗಳ? ಯಾಕೆ ತಲೆ ಹರಟೆ ಮಾಡ್ತಿದ್ಯಾ? ಕಳೆದು ಹೋಗಿರೋ ಶಂಕ ಮಾರ್ತಾಂಡ ಅವರ ಸಂಬಂಧಿಗಳ ಮನೆಯಲ್ಲಿ ಇರಬಹುದು. ಅದಕ್ಕೆ ದೇವಿ ಅಲ್ಲಿಗೆ ಹೋಗ್ತೀನಿ ಅಂದ್ರೆ ಬೇಡ ಅಂದ್ರಂತೆ. ಎಲ್ಲಿ ದೇವಿಗೆ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ. ಯಾಕೆ ಕೇಶವನಾಥ್ರೆ ಮೌನವಾಗಿದ್ದೀರಿ? ನೇರವಾದ ಪ್ರಶ್ನೆಗೆ ಯಾವ ತರ ಸುಳ್ಳು ಉತ್ತರನ ಕೊಡಬಹುದು ಅಂತನಾ? ಹೇಳ ಭಾವಂಗೆ ಸುಚೇಂದ್ರಂಗೆ ಕೇಶವನಾಥ್ರ ಕೋಣೆಯಲ್ಲೇ ಮಲಗಿ ಅಂತ. ನಾಳೆ ನೀವು ಮದುವೆಯಲ್ಲಿ ಇರೋಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಆದ್ರೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಷ್ಟೆ. ನಾಳೆ ಬೆಳಕು ಹರಿತಿದ್ದ ಹಾಗೆ ಎಲ್ಲರಿಗಿಂತ ಮೊದಲು ನೀವು ಕಲ್ಯಾಣ ಮಂಟಪದಲ್ಲಿರಬೇಕು. ಒಂದು ಕ್ಷಣ ನೀವು ಕಾಣದೆ ಹೋದ್ರೂ ಎಲ್ಲ ವಿಷಯ ತಿಳಿಸಿ ಹುಯಿಲೆಬ್ಬಿಸ್ಬಿಡ್ತೀನಿ. ಅಲ್ಲಾಡೋದಕ್ಕೆ ಬಿಡೋದಿಲ್ಲ ನಿಮ್ಮನ್ನ. ಮದುವೆ ದಿವಸ ನೀವು ಶಂಖ ಊದಿ ವರ ಕೇಳೋಕ್ಕಾಗಲ್ಲ. ಅದಕ್ಕೆ ನಾನು ಬಿಡೋದೂ ಇಲ್ಲ. ನೀವು ನಾಳೆ ಕಲ್ಯಾಣ ಮಂಟಪದಲ್ಲಿ ಇರಬೇಕು ಅಷ್ಟೇ. ನನ್ನ ಮನಸ್ಸಿನಲ್ಲಿ ಏನೂ ಇಲ್ಲ ಮಂಗಳ. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ನಿನಗೆ ಯಾವ ಪ್ರಯೋಜನನೂ ಇಲ್ಲ. ತಾಯಿ ಇಚ್ಛೆನೋ ಅವಳ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊ. ನಿನ್ನ ಕೆಟ್ಟ ಕುತೂಹಲ ತಣಿಯತ್ತೆ. ಎಲ್ಲ ನಡೀತಿರೋದು ತಾಯಿ ಇಚ್ಛೆ ಅಂತೆ. ಅವಳು ಹೇಗೆ ಹೆಜ್ಜೆ ಇಡಿಸ್ತಾಳೋ ನಾನು ಹಾಗೆ ಹೆಜ್ಜೆ ಇಡ್ತಾ ಇದ್ದೀನಿ ಅಷ್ಟೇ. ನೀನು ನನ್ನನ್ನು ಬಂಧಿಸಬಹುದು, ಕೂಡ ಹಾಕಬಹುದು. ಆದರೆ ತಾಯಿನೇ ನನ್ನನ್ನು ಬಂಧನದಿಂದ ಮುಕ್ತಿಗೊಳಿಸಿದ್ರೆ. ನೀವು ಬಾಯ್ ಬಿಡಲ್ಲ. ಇರ್ಲಿ, ಪರವಾಗಿಲ್ಲ, ಬೆಳಕಾಗ್ಲಿ. ಆ ತಾಯಿನೇ ನನಗೂ ಒಂದು ದಾರಿ ತೋರಿಸ್ತಾಳೆ. ನಿಮ್ಮನ್ನಂತೂ ಬಿಡೋದಿಲ್ಲ. ಆ ದೇವರು ನಿದ್ರೆ ಕೆಡಿಸೋ ಕಲೆನ ಹೆಣ್ಣು ಕೊಟ್ಟು ಗಂಡಿಗೆ ಕಣ್ಣು ಕೊಟ್ಟ. ಯಾಕಪ್ಪ ಹಿಂಗೆ? ಒಗಟು ಬಿಡಿಸ್ತವ್ರಿಗೆ ಸೂಕ್ತ ಬಹುಮಾನ ಇದೆ. ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಿ? ನಾನು ಹೇಳಿದ್ ನನ್ನೇನಕ್ ನಿದ್ರೆ ಮಾಡ್ಬೇಡ ಅಂತ. ಹೆಣ್ಣು ಮಕ್ಳೇ ಹಿಂಗೆ ಕಣೆ. ನಾವೇನು ಕೇಳೋದಿಲ್ಲ ಅನ್ನೋದು, ಅದಾಗದೆ ಎಲ್ಲ ಆಗೋಯ್ತು ಅಂತ ಮಗುನ ಎತ್ಕೊಂಡು ಓಡಾಡೋದು. ನಿಜ ತಾನೇ ನಾನು ಹೇಳಿದ್ದು? ನಿಜ. ನೀನೇನೋ ಬಿಡ್ಬೀಸಾಗಿ ಹೇಳ್ಬಿಡ್ತೀಯ, ಆದ್ರೆ ನನಗ್ ನಾಚಿಕೆ ಆಗತ್ತೆ. ಇವತ್ ರಾತ್ರಿ ಕಳೆದು ನಾಳೆ ಬೆಳಗ್ಗೆ ನೀನ್ ನನ್ನನ್ನ ರೀ ಅದ್ ಕೊಡಿ, ರೀ ಊಟ ಆಯ್ತಾ, ರೀ ಬಟ್ಟೆ ಒಗ್ಯಕ್ ಹಾಕಿದ್ರಾ, ರೀ ಸೀಮೆ ಎಣ್ಣೆ ಖಾಲಿ, ರೀ ಕಾಫಿ ಪುಡಿ ಇಲ್ಲ, ಹಿಂಗೆಲ್ಲ ಹೇಳ್ತಿರ್ತೀಯ ಅಲ್ವಾ?
ಚೆನ್ನಾಗಿತ್ತಲ್ಲ ವರಪೂಜೆ? ಇಷ್ಟ ಆಯ್ತಾ ನಿನಗೆ ಉಡುಗೊರೆ? ನೀನೇ ನನಗೆ ದೊಡ್ಡ ಉಡುಗೊರೆ ಇಡೀ ಪ್ರಪಂಚದಲ್ಲಿ. ಪ್ರೇಮಿಯಾಗಿ ಇದು ನನ್ನ ನಿನ್ನ ಕೊನೆ ಭೇಟಿ. ಅದಕ್ಕೆ ನೋಡೋಣ ಅಂತ ಬಂದೆ. ನಾಳೆಯಿಂದ ನಾನು ನೀನು ನವದಂಪತಿಗಳು, ನವಜೀವನ. ನಾಳೆಯಿಂದ ನಿನ್ ಮನ್ಸಲ್ಲಿ ಪ್ರೇಮ ಇರಲ್ವಾ? ಅಪ್ಪ, ನಾನು ಪ್ರಪಂಚದಲ್ಲಿ ಅತಿ ದೊಡ್ಡ ಭಾಗ್ಯಶಾಲಿ ಮನುಷ್ಯ ಕಣೆ. ಯಾಕೆ ಗೊತ್ತಾ? ಹೆಂಡತಿನೇ ಗಂಡನ ಮನಸ್ಸಿನಲ್ಲಿ ಪ್ರೇಮ ಅನ್ನೋ ಇನ್ನೊಂದು ಹೆಣ್ಣು ಇರ್ಲಿ ಅಂತ ಬಯಸ್ತಾಳಲ್ಲ, ಅದಕ್ಕೆ. ಅದ್ ಸರಿ, ಪ್ರೇಮ ಚೆನ್ನಾಗಿದ್ದಾಳೆನೆ? ನಾನ್ ಹೇಳಿದ್ದು ಪ್ರೀತಿ. ಇನ್ನೂ ದೊಡ್ಡ ಭಾಗ್ಯಶಾಲಿ ಕಣೆ ನಾನು. ಹಾಗಾದ್ರೆ ಪ್ರೀತಿ, ಪ್ರೇಮ, ದೇವಿ, ಮೂರ್ ಜನ. ವಾಹ್ ವಾಹ್. ಕಾಲ್ ಮುರಿತೀನಿ ಸುಚೇಂದ್ರ. ಈ ತರ ಎಲ್ಲ ಆಸೆ ಇದೆಯಾ ನಿನ್ಗೆ? ತಮಾಷೆ ಮಾಡ್ದೆ ಕಣೆ. ಪದೇ ಪದೇ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ನಿನ್ನನ್ನು ಪಡ್ಕೊಳ್ಳೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಕಣೆ. ಆದ್ರೆ ಒಂದೇ ಯೋಚನೆ, ನಿನ್ನನ್ನು ಹೇಗ್ ನೋಡ್ಕೋಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೀನೀಗ ಹೇಗಿದ್ಯೋ ಹಾಗೇ ಇರು. ಮಾವಂಗೆ ಯಶೋಮತಿ ಅತ್ತೆ ಮೇಲೆ ಎಷ್ಟು ಗೌರವ, ಎಷ್ಟು ಪ್ರೀತಿ ಇತ್ತೋ ಅಷ್ಟಿದ್ರೆ ಸಾಕು. ಯಶೋಮತಿ ಅತ್ತೆ ವಿಷಯ ಹೇಳ್ತಿದ್ದಂಗೆ ಮಾವನಲ್ಲಿ ದೇವ್ರನ್ನ ನೋಡ್ದಂಗೆ ಆಗತ್ತೆ. ಆದ್ರೆ ಹಿಂದೆಲ್ಲ ನಾವು ಅವ್ರನ್ನ ಬೈತಿದ್ವಿ. ಅತ್ತೆ ಇಲ್ಲ ಅನ್ನೋ ಕೊರಗು ಮಾವನಲ್ಲಿ ಎಷ್ಟು ಕಾಡಿರ್ಬೋದಲ್ವಾ? ಕ್ಷಮಿಸ್ಬಿಡು ಸುಚೇಂದ್ರ. ಅಮ್ಮನ ನೆನಪು ಮಾಡಿ ನನಗೆ ಬೇಜಾರು ಮಾಡಿಬಿಟ್ಟೆ. ಅಮ್ಮ ಇರ್ಬೇಕಿತ್ತು ಕಣೆ ದೇವಿ. ಅಮ್ಮ ಆಡಿದ ಕೊನೆ ಮಾತು, ಸುಚೇಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ, ಕಾಪಾಡ್ಕೊಳ್ಳೋ, ಪ್ರೀತಿಸೋಳ್ನ ಹುಡುಕಿ ಅಂತ. ಹಾಗೆ ಹೇಳಿ ಅಮ್ಮ ಹೊರಟೋದ್ಲು. ಪ್ರಾಣ ಹೋಗ್ತಿದೆ, ಬದುಕಬೇಕು ಅನ್ನೋ ಆಸೆನೇ ಇರ್ಲಿಲ್ವಂತೆ ಕಣೆ ಅಮ್ಮಂಗೆ. ನನ್ನ ಕತೆ ಏನೋ ಅನ್ನೋದೇ ಯೋಚನೆ ಆಗಿತ್ತಂತೆ. ಅಮ್ಮ ನನ್ನ ನೆಮ್ಮದಿನ, ನನ್ನ ಒಳ್ಳೆ ಜೀವನ ಬಯಸಿದ್ಲು. ಅವಳು ಬಯಸ್ದಂಗೆ ಇವತ್ತು ನನಗೆ ನೆಮ್ಮದಿ ಇದೆ. ನಿನ್ನಿಂದ ಒಳ್ಳೆ ಜೀವನ ರೂಪುಗೊಳ್ತಿದೆ. ಆದರೆ ಇದನ್ನೆಲ್ಲ ನೋಡಿ ಸಂತೋಷ ಪಡಕ್ಕೆ, ಆಶೀರ್ವದಿಸಕ್ಕೆ ಅಮ್ಮನೇ ಇಲ್ಲ ಕಣೆ ದೇವಿ ನನಗೆ. ನಿನ್ನ ಮದುವೆಗೆ ನಿನ್ನ ಮಹಾತಾಯಿ ಬರ್ತಿರೋ ಹಾಗೆ ನನ್ನ ಮದುವೆಗೆ ನನ್ನ ಮಹಾತಾಯಿ ಬರೋ ಹಾಗೆ ಆಗಿದ್ದಿದ್ರೆ ಸಾರ್ಥಕ ಅನ್ಸ್ಬಿಡ್ತಿತ್ತು ಕಣೆ. ಅಳ್ಬೇಡ ಸುಚೇಂದ್ರ. ನಿನ್ ಸಂತೋಷವಾಗಿದ್ದ ಕಣ್ಣಲ್ಲಿ ನಾನು ಕಣ್ಣೀರು ತರಿಸ್ಬಿಟ್ರೆ ನೀನ್ ಹತ್ರ ನನಗೆ ಸಂಕಟ ಆಗತ್ತೆ ಕಣೋ. ಏನೇ ಮಾಡ್ಲಿದ್ದೇವೆ, ಅಮ್ಮನ ನೆನಪಾದ್ರೆ ಕಣ್ಣೀರು ಬರುತ್ತೆ. ನಾನು ಹುಟ್ಟಿದ್ದು ಅವಳ ಹೊಟ್ಟೆಲಲ್ಲ, ಸ್ವರ್ಗದಲ್ಲಿ ಅನ್ನೋ ಭಾವನೂ ಮೂಡುತ್ತೆ. ಪುಣ್ಯವಂತ ಕಣೆ ನಾನು. ಅಮ್ಮ ಸ್ವರ್ಗದಲ್ಲಿದ್ದಾಳೆ ದೇವ್ರ ಜೊತೆ. ಅಲ್ಲಿಂದನೇ ಆಶೀರ್ವಾದ ಮಾಡ್ತಾ ಬಿಡು. ಮಾನಸಿಕವಾಗಿ ನನ್ನಮ್ಮ ಚಿರಾಯು. ಅವಳಿಗೆ ಸಾವಿಲ್ಲ ಕಣೆ. ಹುಟ್ಸೋ ತಾಯಂದ್ರಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ನಾನು ಅಳಲ್ಲ ಬಿಡು. ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚಾಗೋಯ್ತಲ್ಲ. ಯಾವ ಹೊಡೆದ್ಬಿಟ್ರ ದುಡ್ಡು. ಛೇ, 30,000 ಹೆಂಗೆ ಓದಿಸೋದು? ಕೇಶವನಾಥನ್ ಕೇಳೋದು ಸರಿಯಲ್ಲ. ಈಗ ಏನು ಮಾಡೋದು? ಅಯ್ಯೋ, ಏನಾಯ್ತ್ರಿ? ಯಾಕೆ ಒಬ್ಬೊಬ್ಬರೇ ಮಾತಾಡ್ಕೊಂಡು ಓಡಾಡ್ತಿದ್ದೀರಾ? ಏನಿಲ್ಲ ಕಣೆ, ನಿಮ್ಮ ಅಲ್ಕೋ, ಬೆಳಿಗ್ಗೆ ಬೇಗ ಹೇಳ್ಬೇಕಲ್ಲ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ಏನಾಯ್ತು ಅಂತ ಹೇಳಿ. 30,000 ಕಮ್ಮಿ ಬಂದಿದೆ ಕಣೆ ಪಾರ್ವತಿ. ನಾಳೆ ಖರ್ಚು ವೆಚ್ಚ ಎಲ್ಲ ಲೆಕ್ಕ ಚುಕ್ತ ಮಾಡ್ಬೇಕಲ್ಲ.
ಬೇರೆ ಊರು, ನಮ್ಮೂರಾಗಿದ್ದು ಹೇಗೋ ನಡೀತಿತ್ತು. ಪರೂರಿನಲ್ಲಿ ನಮ್ಮ ಮಾನ ಹೋದ್ರೆ ಹೇಗೆ? ಹೇಳಿಲ್ವಾ ನಾನು ನಿಮ್ಗೆ ಒಂದ್ 50,000 ರೂಪಾಯಿ ಜಾಸ್ತಿ ಇಟ್ಕೊಂಡು ಬನ್ನಿ ಅಂತ? ನನ್ನ ಮಾತು ಯಾವತ್ ಕೇಳಿದಿರ ನೀವು? ನಾಳೆ ಮದ್ವೆ ಇಟ್ಕೊಂಡು ಇವತ್ ದುಡ್ಡಿಗೆ ಅಂತ ಚಿಂತೆಲ್ ಒದ್ದಾಡ್ತಾ ಇದೀರಲ್ರಿ. ಪರೂರಲ್ಲಿ ಮದ್ವೆ ಇಟ್ಕೊಂಡಾಗ ಮುಂಜಾಗ್ರತೆ ವಹಿಸ್ಬೇಕು ತಾನೆ? ತಪ್ಪಾಯ್ತು ಕಣೆ. ಪಾರ್ವತಿ, ಒಂದು ಸಹಾಯ ಮಾಡ್ತೀಯಾ? ನಿನ್ನೆ ನಂಬಿದ್ದೀನಿ. ಏನ್ ಹೇಳಿ? ತಿಂಗಳ ಹಿಂದೆ ನಿನಗೆ ಈ ಬಳೆ ಮಾಡಿಸಿದ್ನಲ್ಲ, ಕೊಡ್ತೀಯಾ? ಛತ್ರದ ಮ್ಯಾನೇಜರು ದುಡ್ಡು ಕೊಡಿಸ್ತೀನಿ ಅಂದಿದ್ದಾನೆ, ಚಿನ್ನ ತಗೊಂಡು ಹೋದ್ರೆ. ಕೊಡ್ತೀಯಾ? ಕೇಳ್ಕೋಬೇಕೇನ್ರಿ ಇಷ್ಟೊಂದು ನೀವು ನನ್ನನ್ನ? ನಡೀತಾ ಇರೋದು ನಮ್ಮ ಮಗಳ ಮದ್ವೆ, ಸಹಾಯ ಅಂತೆಲ್ಲ ಹೇಳ್ಬಾರ್ದು ನೀವು. ತಾಯಿಯಾಗಿ ನಿನ್ನ ಕರ್ತವ್ಯನ ಜವಾಬ್ದಾರಿನ ನಿಭಾಯಿಸು ಅಂತ ಹೇಳ್ಬೇಕು. ಮಗಳ ಮದುವೆ ಹೊತ್ತಿನಲ್ಲಿ ಒಡವೆಗಳನ್ನ ಆಡ ಇಡ್ತಾ ಇದ್ದೀನಿ. ನಾನೇ ಕೈಯಾರ ಮಾಡಿಸಿದ ಒಡವೆನ ನಾನೇ ಕಿತ್ಕೋತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಪಾರ್ವತಿ. ನನಗೆ ಒಡವೆಯಿಂದ ಯಾವತ್ತೂ ಸಂತೋಷ ಸಿಕ್ಕಿಲ್ಲ. ಸಂತೋಷ ಸಿಕ್ಕಿರೋದು ಏನಿದ್ರು ಅಮ್ಮನವರಿಂದ, ನಿಮ್ಮಿಂದ, ದೇವಿಯಿಂದ. ನಮ್ ದೇವಿಗಿಂತ, ದೇವಿ ಮದುವೆಗಿಂತ ನನಗೆ ಒಡವೆ ಮುಖ್ಯ ಅಲ್ಲ. ತಗೊಳ್ಳಿ ಇದೆ. ಈಗ ವ್ಯವಸ್ಥೆ ಆಯ್ತಲ್ಲ, ನೆಮ್ಮದಿಯಾಗಿ ಮಲಕ್ಕೊಳ್ಳಿ. ದೇವಿನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಕಣೆ. ಒಂದ್ ದಿವ್ಸ ಅವನು ಅವಳ ಮುಖ ನೋಡದೆ ಮಲಗ್ದವನಲ್ಲ. ಬೇಡ ಅಂದ್ರೆ ನೀವು ಬೇಜಾರು ಮಾಡ್ಕೊಂಡ್ಬಿಡ್ತೀರ. ಈಗ ನೀವು ದೇವಿನ ಮಾತಾಡ್ಸಕ್ ಹೋದ್ರೆ ನೀವು ನಿದ್ದೆಗೆಡ್ತೀರಾ, ಅವಳನ್ನು ನಿದ್ದೆಗೆಡಿಸ್ತೀರಾ ಮಾತಾಡ್ಕೊಂಡು. ಮಲಗಿದಾಳೆ ದೇವಿ, ಸುಸ್ತಾಗಿದೆ. ನಾಳೆ ಇನ್ನೂ ಸುಸ್ತಾಗತ್ತೆ, ಹೋಮ ಉಪವಾಸ ಅಂತ. ಮಲ್ಕೊಳ್ಳಿ ಬಿಡಿ. ಬದುಕು ಎಷ್ಟೊಂದು ಬದಲಾಗುತ್ತೆ ಅಲ್ವಾ ಪಾರ್ವತಿ? ಒಬ್ಬರೇ ಬಂದು ಒಬ್ಬರೇ ಹೋಗ್ತೀವಿ ಅಂತ ವೇದಾಂತದ ನಡುವೆನೂ ಯೌವನದವರೆಗೂ ತಂದೆ ತಾಯಿಗಳ ಜೊತೆಯಾಗಿ, ಮುಂದೆ ಹೆಂಡತಿ ಜೊತೆಯಾಗಿ, ಆಮೇಲೆ ಮಕ್ಕಳ ಜೊತೆಯಾಗಿ, ಅಳಿಯನ ಕೈ ಹಿಡಿದು ಮೊಮ್ಮಕ್ಕಳನ್ನ ಆಡಿಸಿ ಹೊರಟು ಬಿಡ್ತೀವಿ. ಹೆಣ್ಣು ಹೆತ್ತರೆ ಕಷ್ಟ ಅಂತ ಅನ್ಸೋರ್ಗೆಲ್ಲ ನಮ್ಮ ಸಂಸಾರ ಒಂದು ಮಾದರಿ ಅಂತ ಅನ್ಸುತ್ತೆ ಅಲ್ವಾ ಪಾರ್ವತಿ? ಈಗ ದೇವಿನ ಮಾತಾಡ್ಸೋದು ಬೇಡ ಅಂತೀಯ? ಬೇಡ. ಬೆಳಗ್ಗೆ ನೀವು ಬೇಗ ಹೇಳ್ಬೇಕಲ್ವಾ? ಮಲ್ಕೊಳ್ಳಿ. ರಾತ್ರಿ ಆಗಿದೆ ದಣಿ, ಹೋಗಿ ಮಲ್ಕೊಳ್ಳಿ. ಶಂಕ ನಿಮ್ಮ ಪಾಲ ಆಗೇ ಆಗುತ್ತೆ, ಚಿಂತೆ ಬೇಡ ದಣಿ. ನಾಳೆ ಬೆಳಕು ಹರಿಯೋ ಮುಂಚೆನೆ ನಾನು ಹೊರಟು ಬಿಡ್ತೀನಿ. ಮದುವೆಗೆ ನಾನಿರಲ್ಲ. ಹಾಗಾದ್ರೆ ನಾಳೆ ಮದುವೆ ನಡೆಯೋದಿಲ್ವಾ ದಣಿ? ನಾನಿರಲ್ಲ ಅಂದೆ ಅಷ್ಟೇ. ಮದುವೆ ಮಂಟಪದಲ್ಲಿ ನಾನಿಲ್ಲ ಅನ್ನೋದು ಯಾರೊಬ್ಬರ ಗಮನಕ್ಕೂ ಬರಬಾರ್ದು. ನನ್ನ ಪ್ರತಿನಿಧಿಯಾಗಿ ನೀನು ಎಲ್ಲವನ್ನೂ ನಿಭಾಯಿಸಬೇಕು. ಆಯ್ತು ದಣಿ. ಶಂಖ ಎಲ್ಲಿದೆ ಅಂತ ತಲಾಶ್ ಮಾಡಬೇಕು. ತಾಳಿ ಕಟ್ಟೋ ವೇಳೆಯಲ್ಲಿ ಅಮ್ಮನವರು ತಮ್ಮ ಪೂರ್ಣಾಂಶದಲ್ಲಿ ಮದುವೆ ಮಂಟಪದಲ್ಲಿರ್ತಾರೆ. ಶಂಖಕ್ಕೆ ಯಾರ ಕಾವಲು ಇರಲ್ಲ. ಶಂಖನ ಎತ್ತೋಕೆ ನನಗಿರೋ ಕಾಲಾವಕಾಶ ಕೇವಲ ನಿಮಿಷದಷ್ಟು. ಅಷ್ಟರಲ್ಲಿ ಶಂಖ ನನ್ನ ಪಾಲಾಗಬೇಕು. 1 ನಿಮಿಷದಲ್ಲಿ ಶಂಖನ ಎತ್ತಿ ವರ ಕೇಳೋ ಸವಾಲು ನನ್ನ ಮುಂದಿದೆ. ಏನಾಗತ್ತೋ? ಚೆನ್ನಾಗಿ ನಿದ್ರೆ ಬರೋ ತರ ಗಸಗಸೆ ಪಾಯಸ ಮಾಡಿ ಕುಡಿಸ್ತೀನಿ. ಸುಮ್ಮನೆ ಮಲ್ಕೋ. ಸುಚೀಂದ್ರ ಎಲ್ಲೂ ಓಡೋಗಲ್ಲ. ನಾಳೆಯಿಂದ ನಿನ್ ಜೊತೆನೇ ಇರ್ತಾನಲ್ಲೇ. ನಾನು ಅಪ್ಪ ಅಮ್ಮನ ಜೊತೆ ಮಲಗ್ತೀನಿ. ನನಗೆ ಅಪ್ಪನ ನೋಡಬೇಕು ಅಂತ ಅನ್ನಿಸ್ತಿದೆ. ಎಲ್ಲೂ ಜಾಗ ಇಲ್ಲ. ಅಪ್ಪ ಒಂದ್ ಮೂಲೆಯಲ್ಲಿ ಮುದುರ್ಕೊಂಡು ಮಲಗಿದ್ದಾರೆ. ಅಮ್ಮ ಸುಸ್ತಾಗಿದೆ ಅಂತಿದ್ರು. ಬೆಳಿಗ್ಗೆ ಬೇಗ ಹೇಳ್ಬೇಕಂತೆ. ಮಲ್ಗಿರ್ತಾರೆ.
ನೀನೀಗ ಅಲ್ಲಿ ಹೋದ್ರೆ ಅವರೆಲ್ಲ ಎಚ್ಚರ ಆಗ್ತಾರೆ, ಮತ್ತೆ ಮಲ್ಕೊಳ್ಳಲ್ಲ. ಇದು ನನ್ನ ಕಡೆ ಅವಕಾಶ, ಇದು ನನ್ನ ಕಡೆ ರಾತ್ರಿ ಅವಳ ಜೊತೆ ಮಲ್ಕೊಳ್ಳೋದು ಅಂತ ಅನ್ನಿಸ್ತಿದೆ. ನನ್ನ ಅಪ್ಪನ ಜೊತೆ ಮಲ್ಕೋಬೇಕು ಕಣೆ. ಅಳ್ತಿದೀಯೇನೆ? ನಾಳೆ ನಾನು ಅವ್ರನ್ನ ಬಿಟ್ಟು ಹೊರಟೋಗ್ತೀನಿ. ಅಮ್ಮಂಗೆ ನಿದ್ರೆ ಬರಲ್ಲ ನನಗೆ ಗೊತ್ತು, ನನಗೂ ನಿದ್ರೆ ಬರ್ತಿಲ್ಲ ಕಣೆ. ನೀನೀಗ ಹಿಂಗೆ ಹತ್ಕೊಂಡು ಹೋದ್ರೆ ಅವರು ಅಳ್ತಾರೆ. ಸಮಾಧಾನ ಮಾಡ್ಕೊಂಡು ಮಲ್ಕೊಳ್ಳೆ. ಮತ್ತೆ ಮತ್ತೆ ಅಮ್ಮನ ಮಡ್ಲಲ್ಲಿ ಮಲಗೋ ಅವಕಾಶ ಸಿಗಲ್ಲ ಅಕ್ಷತ. ಅಮ್ಮನ ಮಡ್ಲೇ ಇದ್ದ ಮೊದಲು ನನಗೆ ನೆರಳು, ಸಂತೋಷ, ನೆಮ್ಮದಿ ಸಿಕ್ಕಿದ್ದೆ ಅಮ್ಮನ ಮಡ್ಲಲ್ಲಿ. ಇವತ್ತು ಅಮ್ಮನ ಜೊತೆ ಮಲಗಿದ್ರೆ ಈ ನೆನಪು ನನ್ನ ಜೊತೆ ಶಾಶ್ವತ ಆಗಿರುತ್ತೆ ಕಣೆ. ಬೇಜಾರಾಗ್ಬೇಡ್ವೆ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ, ಹಾಗೆ ಹೇಳ್ಬಿಟ್ಟೆ. ನೀನು ಅಪ್ಪ ಅಮ್ಮನ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನಂಗೆ ಖುಷಿ ಆಯಿತು. ನೋಡು, ನಾಳೆ ನಿನ್ನ ಮದುವೆ, ನೀನು ಅಳಬಾರ್ದು. ತವ್ರನಲ್ಲಿ ಏನು ಆಸೆ ಈಡೇರಿಸ್ಕೋಬೇಕು ಅಂತಿದ್ಯೋ ಎಲ್ಲನೂ ಈಡೇರಿಸ್ಕೊಂಬಿಡು. ಅಪ್ಪ ಅಮ್ಮ ನನಗೇನೂ ಕೊರತೆ ಇಟ್ಟಿಲ್ಲ ಕಣೆ. ನೋಡು, ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ಮನಸ್ಸಿಗೆ ತುಂಬ ಭಾರ ಆಗುತ್ತೆ. ನೀನೀಗ ಅಳ್ತಾ ಇದ್ರೆ ನಿನ್ನನ್ನು ಕಳ್ಸ್ಕೊಡೋಕ್ಕೆ ನಮಗೆ ತುಂಬ ಬೇಜಾರಾಗುತ್ತೆ. ಸರಿ, ನೀನು ಅಮ್ಮನ ಜೊತೆನೇ ಮಲ್ಕೊ. ನೀನು ಆಗಾಗ ಹೋಗಿ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಬರ್ತಿರ್ಬೇಕು. ನಾನು ಹೋಗಕ್ಕಾಗದೇ ಇದ್ದಾಗ ನೀನು ಅವ್ರ ಜೊತೆ ಇರಬೇಕು ಅಕ್ಷತ. ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕೊರಗ್ ಬರಬಾರ್ದು ಕಣೆ. ಅಮ್ಮ ದೇವಿ ದುರ್ಗಾ